ಅದಕ್ಕಾಗಿ ನಾವು ಸುಮಾರು ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡು ಎಲೆಕ್ಷನ್ ಮಾಡಿದ್ವಿ. ಕೆಲವೇ ದಿನಗಳಲ್ಲಿ ಬಂದಂಥವರು ನಮ್ಮ ಮೇಲೆ ಗದಪ್ರಹಾರ ನಡೆಸಿದರು. ಇಲ್ಲಿ ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ಗೆ 12 ಓಟ್ ಇರೋದು ಅಂತ ಹೇಳಿದರು. ಇವತ್ತು ಅವ್ರು 12 ಓಟ್ ತಗೊಂಡಿದ್ದಾರೆ. ಅವ್ರು ಹೇಳಿರೋದು ರಿವರ್ಸು. ಒಂದು ಕಡೆ ಊಟದ ವ್ಯವಸ್ಥೆ ಮಾಡ್ತಾರೆ, ಇಲ್ಲಿ 52 ಜನ ಗಿಲ್ಗೇಟ್ ಬಂದಿದ್ದಾರೆ ಅಂತ. ನಾನು ಒಂದು ಕಡೆ ಬರಿತೀನಿ, ಅವ್ರದ್ದು 21 + 1 7 28 ಇರ್ತದೆ. ಅಲ್ಲಿ ಇನ್ನೂ 30-40 ಹಳ್ಳಿಯವರು ಹೋಗೇ ಇರಲ್ಲ. ಇವರು 52 ಹಳ್ಳಿ ಅಂತ ಅಂದರೆ ಜನಗಳನ್ನ ಯಾಮಾರಿಸೋದು. ಇವರು ಜನಗಳಿಗೆ ಯಾಮಾರಿಸೋದು. ಜನ ಹೃದಯದಲ್ಲಿ ಇರಬೇಕು, ಓಟ್ ಹಾಕ್ಬೇಕು ಅನ್ನೋ ಭಾವನೆ. ಅಲ್ಲಿ ಬಸ್ಸಲ್ಲಿ ಬರ್ತಾರೆ, 47 ಜನ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಮೊದಲೊಂದು 15 ಓಟ್ ಇದೆಯಾ, 60 ಓಟ್ ಅಂದಿರ್ತಾನೆ, ಅವ್ನು 20 ಓಟ್ ಅಂದಿರ್ತಾನೆ ಅಂತ ಕೂಡ ಎಲ್ಲ ಮಾತಾಡಿ. ಇವತ್ತು 47 ಓಟ್ ಬಂದರು, ಅವ್ರಿಗೆ 12 ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ನನಗೆ ಹಾಕಿ. ಆ ಬಸ್ ತುಂಬ ಇದ್ದಿದ್ದ ಜನ ಎಲ್ಲ ನನಗೆ ಓಟ್ ಹಾಕಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು ಅವ್ರ ಹೃದಯದಲ್ಲಿದ್ದೆ. ಆ ಎಲ್ಲ ಧನ್ಯವಾದಗಳನ್ನು ಹೃದಯಪೂರ್ವಕ ಯಾರೋ ಹಾಲು ಉತ್ಪಾದಕ ಅಧ್ಯಕ್ಷರು ಮತದಾರ ಡೆಲಿಗೇಷನ್ಗೆ ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ. ಆ ಥರ ಮಾತಾಡಬಾರ್ದು ಯಾರನ್ನಾಗಿ. ಒಬ್ಬ ಡೆಲಿಗೇಷನ್ ಕರೆಸ್ಬಿಟ್ಟು ಅಲ್ಲಿ ಸುಮಾರು ಊರಿನಲ್ಲಿ 50 ಜನ ಇರ್ತಾರೆ. ಅವ್ರ ಮುಂದೆ ಅವ್ನಿಗೆ 2 ಲಕ್ಷ ಕೊಡೋದು, ಕೂಡ ಇಲ್ಲಿ ಡೆಲಿಗೇಷನ್ ತಿಳ್ಕೊಳ್ಳೋದು, ಓಟ್ ಹಾಕೋದು. ಒಂದು ಡೆಲಿಗೇಷನ್ ತಗೊಂಡು ಒಳಗಡೆ ಹೋಗ್ತಾನೆ, ಅವ್ನಿಗೆ ಗೊತ್ತಿರ್ತದೆ ಓಟ್ ಯಾರಿಗೆ ಹಾಕ್ಬೇಕು. ಯಾಕೆ ಈ ಥರ ಎಲ್ಲ ಚುನಾವಣೆ ವಿಡಿಯೋ ಅಂತ ಹೇಳಿದ್ದಾರೆ. ಇಲ್ಲ, ಹಳೆ ವಿಡಿಯೋ ಅದು ಇವತ್ತು ಮಾಡಿರೋದು, ಇವತ್ತು ನಿನ್ನೆ ಮಾಡಿರೋದು. ನಾವು ಸುಳ್ಳು ಹೇಳಲ್ಲ, ಅವ್ರು ಸುಳ್ಳು ಹೇಳಕಂತಿದ್ದಾರೆ. ಯಾಕಂದ್ರೆ ನಿನ್ನೆ ಮಾಡಿರೋದು ರಾತ್ರಿ ಟೈಮ್ ಎಲ್ಲ ಇದೆ. ಡೆಲಿಗೇಷನ್ ದುಡ್ಡು ನಾನೇ ಕೊಟ್ಟಿದ್ದು ಅವ್ರಿಗೆ ವಾಪಸ್ ಕೇಳ್ಬೋದು. ಆ ಥರ ಎಲ್ಲ ಸುಳ್ಳು ಹೇಳ್ಬಾರ್ದು. ಅವ್ರು ಮಾತಾಡೋ ಕಡೆ ಎಲ್ಲ ಇರ್ತಾರೆ, ಎಲ್ಲ JDS ಇದೆ, BJP ಇದೆ. ಇದು ಏನಂದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಸ್ವಯಂ ಪ್ರೇರಿತವಾಗಿ ಸಹಕಾರ ಸಂಘ, ಎಲ್ಲರ ಸಹಕಾರನೂ ಬೇಕು. ಇಲ್ಲಿ ರಾಜಕೀಯ ದುರ್ಬಳಕೆ ಮಾಡಬಾರ್ದು. ಪಕ್ಷಾತೀತವಾಗಿ ಎಲ್ಲರೂ ನನಗೆ ಹಾಕಿದ್ದಾರೆ. ನಾನು ಕಾಂಗ್ರೆಸ್ಸಲ್ಲೇ ಗೆದ್ದೆ, BJPಯಲ್ಲೇ ಗೆದ್ದೆ, JDS ಪಕ್ಷಾತೀತವಾಗಿ ಎಲ್ಲ ಅಧ್ಯಕ್ಷರುಗಳು ನನಗೆ ಇವತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತು ಅದು ನಮಗಿದೆ. ಒಬ್ಬ ಸೋಮಣ್ಣನ ಗೆಲ್ಲಬೇಕಾಯಿತು, ಗೋಪಾಲ್ ಗೌಡರು ನಾವು ಸತತ ಪ್ರಯತ್ನ ಅವರು ಕೂಡ ಮಾಡಿದ್ರು, ನಾನು ಯಾವ ಥರ ಮಾಡಿದ್ದೆ ಅದೇ ಥರ ಮಾಡಿದ್ರು. ಕಾರಣಾಂತರದಿಂದ 6 ಓಟಲ್ಲಿ ಮತ್ತು 10 ಓಟಲ್ಲಿ ಸೋತಿದ್ದಾರೆ. ಅದು ನಮಗೆ ಬೇಜಾರಿದೆ. ಅವರಿಗೆ ನಮ್ಮ ಬೆಂಬಲವನ್ನು ಸೂಚಿಸಿದೆ. ಯಾಕಂದರೆ ಸೋತಿರೋದ್ರಿಂದ ನಮ್ಗೆ ನೋವಾಗಿದೆ. 10ರಲ್ಲಿ 5 ನಮಗೆ ಬರ್ತವೆ. ಇಲ್ಲಿ ಕಾಂಗ್ರೆಸ್ ಇಲ್ಲ, ನೆಲಸಮ ಆಗಿಬಿಟ್ಟಿದೆ ಅಂತ. ಆದರೆ ವೇಮಗಾಲ್ ಹೋಬಳಿಯಲ್ಲಿ ನಾವು ಕಳೆದ ಬಾರಿ ವಿಧಾನಸಭಾ ಚುನಾವಣೆ 2ನೇ ಪ್ಲೇಸಿಗೆ ಬಂದ್ರಿ. ಯಾರು ನಮ್ಮ ವಿರುದ್ಧ 5 ಓಟು 10 ಓಟ್ ಬೀಳ್ತದೆ ಅಂತ ಹೇಳಿದ್ರೆ ಆ ಮಹಾನ್ ಭಾವನಿಗೆ 3ನೇ ಪ್ಲೇಸು. ನಿನ್ನೆ ಎಲ್ಲ ಒಂದು ಸಭೆಯಲ್ಲಿ ಹೇಳ್ತಾರೆ, ಒಂದು 2-3 ನಾಯಕರು ಬಿಳಿ ಬಟ್ಟೆಗಳು ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ರೆಡಿ ಆಗಿಬಿಟ್ಟಿದ್ದಾರೆ, ಅವ್ರ ಬಟ್ಟೆಗಳು ಗೂಟದಲ್ಲೇ ತಗಲಾಕಿರ್ಬೇಕು, ಅವ್ರಿಗೆ ಹಾಕಕ್ಕೆ ಬಿಡಲ್ಲ ಅಂತ. ಇವತ್ತು ಹಾಕಿದ್ದೀನಿ ವೈಟ್ ಶರ್ಟು. ಈ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕ್ಯಾಲ್ನೂರಲ್ಲಿ ನಮ್ಮವ್ರು ಯಾರೇ ಅಭ್ಯರ್ಥಿ ಆಗಲಿ, ನಾವು ಕಾಂಗ್ರೆಸ್ನ ಇವತ್ತು ರಮೇಶ್ ಅಣ್ಣನ ಹೆಂಗೆ ಗೆಲ್ಸಿದಿರೋ ಅದೇ ಭರ್ಜರಿಯಾಗಿ ಕಾಂಗ್ರೆಸ್ ಬಾವುಟವನ್ನು ಕ್ಯಾಲ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಆರಿಸ್ತೀರಿ. ಈ ಬೂಟಾಟಿಕೆ ಮಾತುಗಳನ್ನ ಯಾರು ನಂಬೇಡಿ. ಕಾಂಗ್ರೆಸ್ ಅಭಿವೃದ್ಧಿ ಪರವಾಗಿದೆ, ಶಾಸಕರು ಅಭಿವೃದ್ಧಿ ಪರವಾಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು ಅಭಿವೃದ್ಧಿ ಪರವಾಗಿದ್ದಾರೆ. ನಾವು ಈ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ. ನೀವು ಕಾಂಗ್ರೆಸ್ ಅವ್ರನ್ನ ಕೆಳಕ್ಬೇಡಿ. ನೀವು 49 ಜನ ಬಸ್ಸಲ್ಲಿ ಕರ್ಕೊಂಬಂದ್ರಿ, ಬಸ್ ನಿಮ್ಮದು, ಓಟ್ ನಮ್ಮದು. ನಾವು ಮತದಾರರ ಹೃದಯದಲ್ಲಿದ್ದೀರಿ. ನಿಮ್ಮಂಗೆ ಪೋಸ್ಟ್ ಕೊಟ್ಕೊಂಡು ಬಸ್ಸಲ್ಲಿ ಮಾಡ್ಬೇಕಾದ್ರೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು 50 ಬಸ್ ಒಂದೇ ಸಲ ಕರ್ಕೊಂಬರ್ತಾರೆ. ಒಬ್ಬ ಮತದಾರರಿಗೆ ಒಂದೊಂದು ಬಸ್ ಮಾಡಿ ಕರ್ಕೊಂಬರ್ತಾರೆ. ನಮ್ಗೆ ಅದು ಬೇಕಾಗಿಲ್ಲ. ನಮಗೆ ಅಭಿವೃದ್ಧಿ ಮಾಡೋಂಥ ರಾಜಕಾರಣ ಬೇಕು. ಆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಯಾರ ಹತ್ರ 1 ರೂಪಾಯಿ ಲಂಚ ಹೊಡಿತಾ ಇಲ್ಲ, ಯಾವ ಗುತ್ತಿಗೆದಾರ ಹತ್ರ ಕಮಿಷನ್ ತಗೊಂತ ಇಲ್ಲ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಇನ್ನು 3 ವರ್ಷದಲ್ಲಿ ಗ್ರಾಮೀಣ ಪ್ರದೇಶ ಆಗ್ಬೋದು, ನಗರ ಪ್ರದೇಶದಲ್ಲಿ ಆಗ್ಬೋದು, ಕೋಲಾರ ಕ್ಷೇತ್ರ ಹಿಂದೆಂದೂ ಕಂಡಿರುವಂಥ ಅಭಿವೃದ್ಧಿ ಆಗುತ್ತೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಕ್ಯಾಲ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಬಾವುಟ ಆರಿಸ್ತೀರಿ. ಇವತ್ತೇನು 69-13 ಓಟ್ ಬಂದಿದೆಯೋ ಅದೇ ರೀತಿ ಹೀನಾಮಾನವಾಗಿ ಮೈತ್ರಿ ಪಕ್ಷವನ್ನು ಸೋಲಿಸ್ತೀರಿ. ನೋಡಿ आगे हाँ महबूब खड़ो जाए नदीम यहाँ देख भाई नदीम हाँ ऐसा है क्या ना ले रहे साहब ಹೇಳಿ ಸರ್. ಇವತ್ತೇನು ಕೋಲಾರ ಕೋಮಲ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ವೇಮಗಾಲ್ ಕ್ಷೇತ್ರದಿಂದ ರಮೇಶ್ ಅಣ್ಣವರು ಭಾಳ ಭರ್ಜರಿಯಾಗಿ ಜಯಗಳಿಸಿದ್ದಾರೆ. ಅವರಿಗೆ 69 ಓಟ್ ಬಂದಿದೆ. ಅವ್ರ ಪ್ರತಿಸ್ಪರ್ಧಿಗೆ 13 ಓಟ್ ಬಂದಿದೆ. ಅವ್ರಿಗೆ ಒಳ್ಳೆಯದಾಗಲಿ.
ಈ ಗೆಲುವಿಗೆ ಕಾರಣರಾದಂಥ ಪುತ್ತೂರು ಮಂಜಣ್ಣವರು, ಅನಿಲ್ ಅಣ್ಣವರು, ನಜೀರ್ ಅಹಮದ್ ಸಾಹೇಬರು, ರಮೇಶ್ ಕುಮಾರ್ ಸಾಹೇಬರು ಎಲ್ರಿಗೂ ಧನ್ಯವಾದ ತಿಳಿಸ್ತೀರಿ. ಇದಾದ ನಂತರ ನಾವೇನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಒಬ್ಬ ಮಹಾನ್ ಭಾವ ನಾಯಕ ಬಂದು ಅಲ್ಲಿ ಕ್ಯಾನ್ವಾಸ್ ಮಾಡ್ತಿದ್ದ. ಕಾಂಗ್ರೆಸ್ದು 10 ಓಟ ಇರೋದು, 10 ಓಟ್ ಮೇಲೆ ಕಾಂಗ್ರೆಸ್ ಹೋಗಲ್ಲ ಮುಂದಕ್ಕೆ ಅಂತ, ಈ ಭಾಗದಲ್ಲಿ ಕಾಂಗ್ರೆಸ್ಸೇ ಇಲ್ಲ ಅಂತ. ಇವತ್ತು ಅದು ಉಲ್ಟಾ ಆಗಿದೆ. 13 ಓಟ್ ಅವ್ರಿಗೆ ಬಂದಿದೆ, 69 ಓಟ್ ನಮಗೆ ಬಂದಿದೆ. ಈ ಹಿಂದೆ MLA ಚುನಾವಣೆಯಲ್ಲೂ ಅಷ್ಟೇ ಹೇಳ್ತಿದ್ದು, ಆ ಊರಲ್ಲಿ 5 ಓಟು, ಈ ಊರಲ್ಲಿ 10 ಓಟು ಕೌಂಟಿಂಗ್ ಮಾಡಿ ಹೇಳೋರು. ಆ ಮಹಾನ್ ಭಾವನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ 3ನೇ ಸ್ಥಾನಕ್ಕೆ ಹೋಗಿದ್ದಾನೆ. ಎಷ್ಟು? 3ನೇ ಸ್ಥಾನಕ್ಕೆ. ಯಾರು ಸರ್ ಮಹಾನ್ ಭಾವ? ಆ ಮಹಾನ್ ಭಾವನ ಎಲ್ರಿಗೂ ಗೊತ್ತಿರ್ತದೆ. ಪ್ರಕಾಶ್ ಹೇಳ್ತಾರೆ. ವರ್ಷದ ನಿರಂತರ ಪ್ರಯತ್ನ, ಇದಕ್ಕಾಗಿ ನಾವು ಸುಮಾರು ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡು ಎಲೆಕ್ಷನ್ ಮಾಡಿದ್ವಿ. ಕೆಲವೇ ದಿನಗಳಲ್ಲಿ ಬಂದಂಥವರು ನಮ್ಮ ಮೇಲೆ ಗದಪ್ರಹಾರ ನಡೆಸಿದರು. ಇಲ್ಲಿ ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ಗೆ 12 ಓಟ್ ಇರೋದು ಅಂತ ಹೇಳಿದ್ರು. ಇವತ್ತು ಅವ್ರು 12 ಓಟ್ ತಗೊಂಡಿದ್ದಾರೆ. ಅವ್ರು ಹೇಳಿರೋದು ರಿವರ್ಸು. ಒಂದು ಕಡೆ ಊಟದ ವ್ಯವಸ್ಥೆ ಮಾಡ್ತಾರೆ, ಇಲ್ಲಿ 52 ಜನ ಗಿಲ್ಗೇಟ್ ಬಂದಿದ್ದಾರೆ ಅಂತ. ನಾನು ಒಂದು ಕಡೆ ಬರಿತೀನಿ, ಅವ್ರದ್ದು 21 + 1 7 28 ಇರ್ತದೆ. ಅಲ್ಲಿ ಇನ್ನೂ 30-40 ಹಳ್ಳಿಯವರು ಹೋಗೇ ಇರಲ್ಲ, ಇವರು 52 ಹಳ್ಳಿ ಅಂತ. ಅಂದರೆ ಜನಗಳನ್ನ ಯಾಮಾರಿಸೋದು, ಇವರು ಜನಗಳಿಗೆ ಯಾಮಾರಿಸೋದು. ಜನ ಹೃದಯದಲ್ಲಿ ಇರಬೇಕು, ಓಟ್ ಹಾಕ್ಬೇಕು ಅನ್ನೋ ಭಾವನೆ. ಅಲ್ಲಿ ಬಸ್ಸಲ್ಲಿ ಬರ್ತಾರೆ, 47 ಜನ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಮೊದಲೊಂದು 15 ಓಟ್ ಇದೆಯಾ, 60 ಓಟ್ ಅಂದಿರ್ತಾನೆ, ಅವ್ನು 20 ಓಟ್ ಅಂದಿರ್ತಾನೆ ಅಂತ ಕೂಡ ಎಲ್ಲ ಮಾತಾಡಿ. ಇವತ್ತು 47 ಓಟ್ ಬಂದರು, ಅವ್ರಿಗೆ 12 ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ನನಗೆ ಹಾಕಿದ್ದಾರೆ. ಆ ಬಸ್ ತುಂಬ ಇದ್ದಿದ್ದ ಜನ ಎಲ್ಲ ನನಗೆ ಓಟ್ ಹಾಕಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು ಅವ್ರ ಹೃದಯದಲ್ಲಿ ಇದ್ದೆ. ಆ ಎಲ್ಲ ಧನ್ಯವಾದಗಳನ್ನು ಹೃದಯಪೂರ್ವಕ ಯಾರೋ ಹಾಲು ಉತ್ಪಾದಕ ಅಧ್ಯಕ್ಷರು, ಮತದಾರ ಡೆಲಿಗೇಷನ್ಗೆ ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ. ಆ ಥರ ಮಾತಾಡಬಾರ್ದು ಯಾರನ್ನಾಗಿ. ಒಬ್ಬ ಡೆಲಿಗೇಷನ್ ಕರೆಸ್ಬಿಟ್ಟು ಅಲ್ಲಿ ಸುಮಾರು ಊರಿನಲ್ಲಿ 50 ಜನ ಇರ್ತಾರೆ, ಅವ್ರ ಮುಂದೆ ಅವ್ನಿಗೆ 2 ಲಕ್ಷ ಕೊಡೋದು, ಕೂಡ ಇಲ್ಲಿ ಡೆಲಿಗೇಷನ್ ತಿಳ್ಕೊಳ್ಳೋದು, ಓಟ್ ಹಾಕೋದು. ಅವ್ನು ಡೆಲಿಗೇಷನ್ ತಗೊಂಡು ಒಳಗಡೆ ಹೋಗ್ತಾನೆ, ಅವ್ನಿಗೆ ಗೊತ್ತಿರ್ತದೆ ಓಟ್ ಯಾರಿಗೆ ಹಾಕ್ಬೇಕು. ಯಾಕೆ ಈ ಥರ ಎಲ್ಲ ಸರ್ ಅದು ಅವರು ಚುನಾವಣೆ ವಿಡಿಯೋ ಅಂತ ಹೇಳಿದ್ದಾರೆ. ಇಲ್ಲ, ಹಳೆ ವಿಡಿಯೋ ಅದು ಇವತ್ತು ಮಾಡಿರೋದು, ಇವತ್ತು ನಿನ್ನೆ ಮಾಡಿರೋದು. ನಾವು ಸುಳ್ಳು ಹೇಳಲ್ಲ, ಅವ್ರು ಈಗ ನಮ್ಮ ಹತ್ರನೇ ಇದೆ. ಯಾಕಂದ್ರೆ ನಿನ್ನೆ ಮಾಡಿರೋದು ರಾತ್ರಿ ಟೈಮ್ ಎಲ್ಲ ಇದೆ. ಡೆಲಿಗೇಷನ್ ದುಡ್ಡು ನಾನೇ ಕೊಟ್ಟಿದ್ದು ಅವ್ರಿಗೆ ವಾಪಸ್. ಈಗ ವಾಪಸ್ ಕೊಟ್ಟವರು ಇಲ್ಲ ಇದ್ದಾರೆ, ನಾನೇ ಇಲ್ಲೇ ಇದ್ದೀನಿ, ಕೇಳ್ಬೋದು. ಆ ಥರ ಎಲ್ಲ ಸುಳ್ಳು ಹೇಳ್ಬಾರ್ದು. ಅವ್ರು ಮಾತಾಡೋ ಕಡೆ ಎಲ್ಲ ಹೇಳ್ತಾರೆ, ಎಲ್ಲ JDS ಇದೆ, BJP ಇದೆ. ಇದು ಏನಂದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಸ್ವಯಂ ಪ್ರೇರಿತವಾಗಿ ಸಹಕಾರ ಸಂಘ, ಎಲ್ಲರ ಸಹಕಾರನೂ ಬೇಕು. ಇಲ್ಲಿ ರಾಜಕೀಯ ದುರ್ಬಳಕೆ ಮಾಡಬಾರ್ದು. ಪಕ್ಷಾತೀತವಾಗಿ ಎಲ್ಲರೂ ನನಗೆ ಹಾಕಿದ್ದಾರೆ. ನಾನು ಕಾಂಗ್ರೆಸ್ಸಲ್ಲೇ ಗೆದ್ದೆ, BJPಯಲ್ಲೇ ಗೆದ್ದೆ, JDS ಪಕ್ಷಾತೀತವಾಗಿ ಎಲ್ಲ ಅಧ್ಯಕ್ಷರುಗಳು ನನಗೆ ಇವತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತು ಮುಗಿಸಿ. ಜೈ ಹಿಂದ್.